ನನ್ನ ಕನ್ನಡ ಮಿತ್ರರಿಗೆ ನಮಸ್ಕಾರ. ನಾನು ಚೇಂಬರ್ ಪ್ರೆಸಿಡೆಂಟ್, ಕರ್ನಾಟಕ ಫಿಲ್ಮ್ ಚೇಂಬರ್ ಪ್ರೆಸಿಡೆಂಟ್ ಜಯಮಾಲ ಅವರಿಗೆ ಒಂದು ಲೆಟರ್ನ ಕಳಿಸಿದ್ದೆ. ಈ ಥರ ಕುಚೇಲನ್ನು ರಿಲೀಸ್ ಆಗೋದಕ್ಕೆ ನಿಮ್ಮ ಸಹಕಾರ ಬೇಕು, ಆ ರಿಲೀಸ್ ಮಾಡೋದಕ್ಕೆ ಯಾವ ತೊಂದರೆನೂ ಆಗೋದ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಮತ್ತು ಅಲ್ಲಿ ನಮ್ಮ ರಕ್ಷಣಾ ವೇದಿಕೆ ಮತ್ತು ನಮ್ಮ ಕನ್ನಡ ಹೋರಾಟಗಾರ ಮತ್ತು ಸಂಘಗಳು ಅವರೆಲ್ಲನೂ ಇಲ್ಲ ರಜನಿಯವರು ಬಂದು ಅದಕ್ಕೆ ಕ್ಷಮಾಪಣೆ ಕೇಳಲೇಬೇಕು ಅಂತ ಕೇಳಿದ್ದಾರೆ ಅಂತ ನನಗೆ ಹೇಳಿದ್ರು. ನಾನೀಗ ಹೈದರಾಬಾದ್ನಲ್ಲಿ ಈ ಸುಲ್ತಾನ್ ಶೂಟಿಂಗಲ್ಲಿ ಅದನ್ನ ಮಾತಾಡ್ತಾ ಇದ್ದೀನಿ. ನಾನು ತಮಗೆಲ್ಲ ಬಹಳ ನಮ್ರತೆಯಾಗಿ ಹೇಳ್ಕೊಳ್ಳೋದೇನೆಂದರೆ, ನಾನು ಮೊದಲೇ ತಮಗೆ ನಾನು ಹೇಳಿದೆ, ನಾನು ಅದು ಓದಿಬೇಕು ಅಂತ ಹೇಳಿದ್ದು ಅದು ಯಾರು ಬಂದ್ಬಿಟ್ಟು ಈ ಬಸ್ಸನ್ನು ಹೊಡೆಯೋರು, ಈ ಥಿಯೇಟರ್ನ ಗಲಾಟೆ ಮಾಡೋರು, ಅವರು ಖಂಡಿತವಾಗಿ ಅವ್ರ ಮುಂದೆ ಯಾವ ಹೋರಾಟದ ಸಂಘವು ಸೇರಿದವರಲ್ಲ. ನಾನು ಹೊಸೂರು ರೋಡಲ್ಲಿ ನಾನು ಕಣ್ಣಾರೆ ನೋಡಿದ್ದೀನಿ. ಬಂದು ಸುಮ್ಮನೆ ಕುಡಿದು ಪುಂಡರು ಅವ್ರನ್ನ ಇದು ಮಾಡಿದ್ದು. ಬೇರೆ ಬಂದ ವಿಷಕ್ರಿಮಿಗಳು ಅಂತ ಹೇಳಿದ್ದು ಯಾವ ಕನ್ನಡ ಹೋರಾಟದವರೆಗೂ ಅಲ್ಲ. ದಯವಿಟ್ಟು ಅದನ್ನ ಮೊದಲು ನೀವು ತಪ್ಪಾಗಿ ತಿಳ್ಕೋಬೇಡಿ. ಈಗ ತಾವೆಲ್ಲ ಕೆಲವರು ಅನ್ಕೋಬಹುದು, ಈ ರಜನಿಕಾಂತ್ಗೆ ಏನು ಇಷ್ಟೊಂದು ಅಹಂಕಾರ, ಇಷ್ಟೊಂದು ಕೊಬ್ಬು, ಏನು ಕ್ಷಮಾಪಣೆ ಕೇಳೋದಕ್ಕೆ ಏನಾಗುತ್ತೆ ಇವರಿಗೆ ಅನ್ಕೋಬಹುದು ತಾವು. ನೋಡಿ, ಒಳ್ಳೆಯವ್ರಿಗೆ ನಾನು ತಲೆಬೇಕಾಗಿ ಕೊಟ್ಬಿಡ್ತೀನಿ, ಒಳ್ಳೆಯವ್ರಿಗೋಸ್ಕರ ತಲೆಬೇಕಾಗಿ ಕೊಟ್ಬಿಡ್ತೀನಿ. ಆದರೆ ಕೆಟ್ಟವ್ರಿಗೆ ನಾನು ತಲೆ ಬಗ್ಸೋದು. ನೀವುಗಳು ಹಾಗೇನೆ, ಈ ಕನ್ನಡ ಹೋರಾಟದ ನೀವುಗಳು ಹಾಗೆ ತಾನೆ. ಈ ಪುಂಡರಿಗೆ ಇವರಿಗೆ ನಾನು ಬಂದು ಕ್ಷಮಿಸಂತೆ ಹೇಗೆ ಹೇಳಕ್ ಸಾಧ್ಯ? ಹೇಳಿ, ನೀವು ಹೇಳಿ. ಆಮೇಲೆ ನಾನು ಒಂದು ಮಾತುಗಾರನೋ ಒಂದು ರಾಜಕಾರಣಿನೋ ಒಂದು ಅಲ್ಲ. ಮಾತಾಡಬೇಕಾದ್ರೆ ಸೇರೋ ತಪ್ಪುಗಳು ಆಗಿದೆ. ಅದು ಬಂದು ತಪ್ಪು ಮಾಡೋದು ತಪ್ಪಲ್ಲ, ಮಾಡಿದ ತಪ್ಪನ್ನ ಮತ್ತೆ ಮಾಡಬಾರ್ದು, ಅದೇ ಮುಖ್ಯ. ಈಗ ಈ ಪಿಕ್ಚರ್ ಬಂದು ರಿಲೀಸು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಬಹಳ ಜನ ಇದು ಮಾಡ್ತಾ ಇದ್ದಾರೆ. ತಮ್ಮ ಹತ್ರ ಕೇಳ್ಕೊಳ್ಳೋದು ಅಷ್ಟೇನೆ, ತಾವುಗಳು ಒಳ್ಳೇದಕ್ಕೋಸ್ಕರನೇ, ಕನ್ನಡಕ್ಕೋಸ್ಕರ, ಕನ್ನಡ ಮಕ್ಕಳು, ಕನ್ನಡ ಭಾಷೆ ಚೆನ್ನಾಗಿರ್ಬೇಕು ಅಂತ ಇದು ಮಾಡ್ತಾ ಇದ್ದೀರಾ, ಅದಕ್ಕೋಸ್ಕರ ಹೋರಾಡ್ತಾ ಇದ್ದೀರಾ. ಅದಕ್ಕೆ ಡೆಫಿನೆಟ್ ಆಗಿ ನನ್ನಿಂದ ಯಾವ ಒಂದು ಪ್ರೋತ್ಸಾಹ ಆಗಲಿ, ಏನ್ ಬೇಕೋ ಅದನ್ನು ಮಾಡಕ್ ಸಾಧ್ಯ, ನಾನು ಡೆಫಿನೆಟ್ ಆಗಿ ಮಾಡ್ತೀನಿ. ಬಟ್ ದಯವಿಟ್ಟು ನಾನು ಬಂದು ಕ್ಷಮಾಪಣೆ ಕೇಳಿದ ಅಹಂಕಾರದ ತಿಳ್ಕೊಬೇಡಿ. ನಾನು ಏನು ಬಂದು ಈ ಹಣ, ಹೆಸರು, ಕೀರ್ತಿ ಇದ್ರೂ ಕೂಡ ನಾನು ಇನ್ನೂ ಸಂತೋಷವಾಗಿದ್ದೀನಿ ಅಂದ್ರೆ ಅದಕ್ಕೆ ನಾನು ಕಂಡಕ್ಟ್ರು ಅನ್ನೋದು ಮರ್ತಿಲ್ಲ, ಅದಕ್ಕೋಸ್ಕರ ನಾನು ಸಂತೋಷವಾಗಿದ್ದೀನಿ. ದಯವಿಟ್ಟು ಅಹಂಕಾರ ಅಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಸೊ ಪ್ಲೀಸ್, ಏನು ಆಗಿದೆ ಇನ್ಮೇಲೆ ಡೆಫಿನೆಟ್ ಆಗಿ ನನಗೂ ಇದೊಂದು ದೊಡ್ಡ ಪಾಠ. ಇನ್ಮೇಲೆ ನಾನು ಮಾತಾಡ್ಬೇಕಾದ್ರೆ ಬಹಳ ಜಾಗೃತಿಯಾಗಿ, ಯಾರ ಮನಸ್ಸು ನೋವಾಗದ ಹಾಗೆ ನಾನು ಡೆಫಿನೆಟ್ ಆಗಿ ಮಾತಾಡ್ತೀನಿ. ಇನ್ಮೇಲೆ ಈ ತರ ತಪ್ಪುಗಳು ಈ ತರ ಆಗೋದಕ್ಕೂ ನಾನು ಬಿಡೋದಿಲ್ಲ. ಇದೊಂದು ನನಗೆ ದೊಡ್ಡ ಪಾಠ. ಈ ಪಾಠನ ಕನ್ನಡ ಮಕ್ಕಳು ನನಗೆ ನೀವು ಕಲಿಸ್ಕೊಟ್ಟಿದ್ದೀರಾ. ಇದು ಜೀವನದಲ್ಲಿ ನಾನು ಮರೆಯೋದಿಲ್ಲ. ಈ ಪಿಕ್ಚರ್ ರಿಲೀಸ್ ಆಗೋದಕ್ಕೆ ಎಲ್ಲರ ಸಹಕಾರ ಬೇಕು ಅಂತ ಬಹಳ ನಮ್ರತೆಯಿಂದ ತಮ್ಮನ್ನ ನಾನು ಕೇಳ್ಕೊಡ್ತೀನಿ. ಸಿನಿಮಾದವರು ಬಂದು ಆ ವೆಣಕಲ್ ವಿಷಯದಲ್ಲಿ ನಾವಲ್ಲಿ ಬಂದು ಉಪವಾಸ ಕುತ್ಕೊಂಡಿದ್ದ ಕಾರಣ ಏನಂತ ಹೇಳಿದ್ರೆ, ಆ ಒಂದು ವಿಷಯ ತಗೊಂಡು ಸಿನಿಮಾ ಥಿಯೇಟರ್ನೆಲ್ಲ ಹೊಡೆದಾಕೋದು, ತಮಿಳ್ ಪಿಕ್ಚರ್ನೆಲ್ಲ ಓಡಿಸೋದು ನಿಲ್ಲಿಸಿದ್ರು. ಆ ಹೊಸೂರು ರೋಡಲ್ಲಿ ಆ ಬಸ್ ಕಂಪ್ಲೀಟ್ ಆಗಿ ಕರ್ನಾಟಕ ತಮಿಳುನಾಡು ಬಸ್ ಟ್ರಾನ್ಸ್ಪೋರ್ಟ್ ಎಲ್ಲ ಇದು ಮಾಡಿದ್ರು. ಮೇನ್ ಆಗಿ ಸಿನಿಮಾ ಇದು ಯಾವ ಕೆಲಸ ಆದ್ರೂ ಯಾವ್ದಾದ್ರು ಸಿನಿಮಾದವ್ರಿಗೆ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಪ್ರತಿಭಟಿಸೋದಕ್ಕೋಸ್ಕರ ನಾವು ಅಲ್ಲಿ ಕೂತ್ಕೊಂಡಿದ್ರು. ನಾನು ಒದೀತೀನಿ ಅಂತ ಹೇಳಿದ್ದು ಕೂಡ ಅವ್ರಿಗೆ. ಇದು ಎಲ್ಲರಿಗೂ ಅಂತ ಅನ್ಕೊಂಡ್ಬಿಟ್ರೆ ಅದು ನಾನು ಏನ್ ಮಾಡಿಸ್ತಾರೆ. ಇವಾಗ ಒಂದು ರಕ್ಷಣಾ ವೇದಿಕೆ, ನಾರಾಯಣ ಗೌಡರು, ವಾಟಾಳ್ ನಾಗರಾಜ್ ಅವರು, ಪ್ರವೀಣ್ ಶೆಟ್ಟರು, ಶಿವರಾಮೇಗೌಡರು ಎಲ್ಲರೂ ದಯವಿಟ್ಟು ಸಹಕಾರ ಮಾಡಿ. ಮತ್ತೆ ಆ ಗುಂಡಗಳಿದಾರಲ್ಲ ಅವ್ರ ಕಡೆ ಸೇರಿದವರಲ್ಲ, ಅವ್ರು ಬಂದು ಅವರಿಂದ ಇವರಿಗೆಲ್ಲ ಕೆಲಸ ಬರ್ತಾ ಇದೆ, ಅವ್ರನ್ನ ಇದು ಮಾಡ್ಕೋಬೇಕು. ಸಿನಿಮಾ ಬೇರೆ, ರಾಜಕೀಯ ಬೇರೆ. ಇವ್ರು ಬಂದು ಯಾವ್ದಕ್ಕೆ ಹೋದ್ರೆ ಸಿನಿಮಾದ್ರು ನಿಂತ್ಕೊಂಡ್ಬಿಡ್ತಾರಲ್ಲ. ಅದಕ್ಕೆ ಬಂದು ನಾವೇನೋ ಹೋದ್ರೆ ನಮಗೆ ಎಷ್ಟು ಅಹಂಕಾರ ಯಾಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಅದೇ ಒಂದು ನಡೀತಾ ಇದೆ. ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಹಾಕ್ತಾರೆ.